ಫ್ರೆಂಡ್ಸ್ ನಮಸ್ಕಾರ. ಬೆಂಡೆಕಾಯಿಂದ ಈ ರೀತಿ ಸೂಪರ್ ಆಗಿರುವಂತಹ ಮನೆಯಲ್ಲೇ ಕುರ್ಕುರೆನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ. ಎಷ್ಟು ಕ್ರಿಸ್ಪಿಯಾಗಿದೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಯಾರು ಬೆಂಡೆಕಾಯಿನ ಹೇಟ್ ಮಾಡ್ತಾರೆ ಈ ಥರ ಒಂದು ಸತಿ ಮಾಡಿಕೊಡಿ ನೋಡಿ ಜಾದುನ. ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ನಾನಿವಾಗ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು, ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಬೇಕು. ಮಧ್ಯೆ ಇರ್ತಕ್ಕಂತಹ ಬೀಜಗಳನ್ನೆಲ್ಲ ರಿಮೂವ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಎಣ್ಣೆಲಿ ಹಾಕಿದಾಗ ಅದೇನಾಗುತ್ತೆ, ಸಿಡಿಯುತ್ತೆ ಮತ್ತು ಮೈ ಮೇಲೆಲ್ಲ ಎಣ್ಣೆ ಹಾರುತ್ತೆ. ಹಾಗಾಗಿ ಆ ಬೀಜನೆಲ್ಲ ರಿಮೂವ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನಕ್ಕೆ ಈ ಬೆಂಡೆಕಾಯಿ ಇಷ್ಟನೇ ಆಗಲ್ಲ, ಲೋಳೆ ಥರ ಇರುತ್ತೆ ಅಂತ ಹೇಳಿಬಿಟ್ಟು ತಿನ್ನೋದೇ ಇಲ್ಲ. ಬಟ್ ಇದರಲ್ಲಿ ಹೈಯೆಸ್ಟ್ ಫೈಬರ್ ಇದೆ ಮತ್ತು ತುಂಬಾ ಹೆಲ್ತಿಗೆ ಸೂಪರ್ ಆದಂತಹ ಒಂದು ವೆಜಿಟೇಬಲ್ ಅಂತಲೇ ಹೇಳ್ಬಹುದು. ಇದನ್ನು ಯಾವ ರೀತಿ ಮಾಡೋದು ಕುರ್ಕುರೆ ನೋಡೋಣ ಬನ್ನಿ. ಫಸ್ಟ್ ನಾನು ಆಲ್ರೆಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈ ಥರ ಪೀಸ್ ಆಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಅದಕ್ಕೆ ನಾನು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ಹಾಕಿ ಕಲಸೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಇವಾಗ ನಾನು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಜೀರಿಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಬಹುದು. ಸ್ವಲ್ಪ ನಾನು ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಓಂಕಾಳನ್ನು ಹಾಕ್ತಾಯಿದ್ದೀನಿ ಮತ್ತು ಉಪ್ಪನ್ನು ಹಾಕ್ತಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದು ತುಂಬಾ ಹಿಟ್ಟನ್ನು ಹಾಕೋಬಾರ್ದು ಇದಕ್ಕೆ. ಆಮೇಲೆ ನಾನು ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ, ಅದನ್ನು ನಾನು ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಪುಡಿನ ಹಾಕ್ಕೊಳ್ಳಿ. ಇವಾಗಂತೂ ನಿಮಗೆ ಗೊತ್ತಿದೆ ಸಖತ್ ಮಳೆ ಬರ್ತಾ ಇದೆ, ಒಂದು ಚಳಿ ವೆದರ್ ಇರೋದ್ರಿಂದ ಇದೊಂದು ಸೂಪರ್ ಆದಂತಹ ಫುಡ್ ಅಂತಲೇ ಹೇಳಬಹುದು. ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೀವು ಮಕ್ಕಳು ಸ್ಕೂಲಿಂದ ಬಂದಾಗ ಕೊಡ್ಬೋದು. ನಿಮ್ಮ ಹಸ್ಬೆಂಡ್ಸ್ ಡ್ಯೂಟಿ ಮುಗಿಸ್ಕೊಂಬಂದಾಗ ಟೀ ಟೈಮ್ ಸ್ನ್ಯಾಕ್ಸ್ ಥರ ಚೆನ್ನಾಗಿರತ್ತೆ. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಇದನ್ನು ನೀವು ಬೆಂಡೆಕಾಯಿ ತಂದಾಗೆಲ್ಲ ಮಿಸ್ಸೇ ಮಾಡ್ಕೊಳ್ಳಲ್ಲ, ಹಾಗಿರತ್ತೆ ನೋಡಿ. ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆವಾಗ ಹಾಕಿದ್ದೆ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಜಾಸ್ತಿ ಮಾಡಿದ್ರೆ ಬೋಂಡ ಥರ ಆಗೋಗುತ್ತೆ. ಅದಕ್ಕೆ ಸುಮ್ಮನೆ ಡಸ್ಟಿಂಗ್ ಥರ ಮಾಡ್ಕೊಬೇಕು ನೋಡಿ. ಈ ಥರ ಇದು ನೆನೆ ಇಟ್ಟರೆ ಅದೇ ಬಿಟ್ಕೊಳ್ಳುತ್ತೆ. ಇದು ನನಗೆ ಟೈಮ್ ಆಗಿಲ್ಲ, ಸಾಕಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಒಂದು ಸ್ವಲ್ಪ ನೀರನ್ನು ಅಂದರೆ ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ ಅಷ್ಟೇನೆ ನೀರನ್ನು ನೋಡಿ. ಈ ಥರ ಎಣ್ಣೆ ಕಾದ್ಮೇಲೆ ಹಾಕಿದ್ದೀನಿ ನೋಡಿ. ಫಸ್ಟೇ ಒಂದು ಎಣ್ಣೆ ಕಾದಿದೆಯಲ್ಲ ಅಂತ ಸುಮ್ಮನೆ ಹಾಕಿದೆ. ಈ ಥರ ಆಗುತ್ತೆ ನೋಡಿ. ಇಷ್ಟೇ ಹಿಟ್ಟನ್ನು ಹಾಕ್ಕೋಬೇಕು. ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡ್ರೆ ಅದು ಬೋಂಡ ಥರ ಆಗುತ್ತೆ, ಚೆನ್ನಾಗಾಗಲ್ಲ. ಸುಮ್ಮನೆ ಡಸ್ಟಿಂಗ್ ಥರ ಮಾಡ್ಕೊಬೇಕು ಅಷ್ಟೇ ಬೆಂಡೆಕಾಯಿಗೆ. ಫೈನಲಿ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ನಾನು ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ಒಂದೊಂದನ್ನೇ. ಈ ಥರ ಬಿಡಿಯಾಗಿ ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಬೆಂಡೆಕಾಯಿ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಫೈನಲಿ ನೋಡಿ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ. ನಾನು ಪ್ರತಿ ಸತಿ ಬೆಂಡೆಕಾಯಿ ತಂದಾಗಲೂ ಈ ರೆಸಿಪಿನ ಮಾಡ್ತೀನಿ ನೋಡಿ. ಎಷ್ಟು ನೀಟಾಗಿ ಪುಡಿ ಆಗ್ತಾಯಿದೆ ಕೈಯಲ್ಲಿ ಅಂತ ಹೇಳಿಬಿಟ್ಟು. ಇವತ್ತೇ ಬೆಂಡೆಕಾಯಿನ ತಗೊಂಬಂದು ಮನೆಯಲ್ಲಿ ಟ್ರೈ ಮಾಡಿ ಈ ಟೇಸ್ಟಿ ಸ್ನ್ಯಾಕ್ಸ್ನ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಕಾಮೆಂಟ್ನ ಮಾಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.